ನಾವೇನಿದ್ರು ಕನ್ನಡಕ್ಕೆ ಮಹತ್ವ ಕೊಡೋರು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಷ್ಟೇ. ಮಾವಿನಕಾಯಿ ಮಿಡಿ ಆಯ್ತು, ಈಗ ಆಮಟೆಕಾಯಿ ಮಿಡಿ ಉಪ್ಪಿನಕಾಯಿ. ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ, ಇದು ಆಮಟೆಕಾಯಿ ಭಾರಿ ಚೆನ್ನಾಗುಂಟು. ಇದು ಹದ ನಿಮಗೆ ಎಲ್ಲ ಉಪ್ಪಿನಕಾಯಿಗೆಲ್ಲ ಮಾಡೋಕ್ಕೆ. ಇದನ್ನ ಇನ್ನೂ 1-2-3 ದಿನ ಬಿಟ್ಟರೆ ನಿಮಗೆ ಬೆಳೆದು ನಾರಾಗ್ತದೆ. ಆಮಟೆಕಾಯಿ ನಾರಾಗಬಾರ್ದು. ನಾರಾದರೆ ಉಪ್ಪಿನಕಾಯಿಗೆ ವೈನ್ ಆಗೋಲ್ಲ. ಅಲ್ಲ ವೆಂಕಟೇಶಣ್ಣ? ಬಾ ಹುಳಿ ಅಂದರೆ ಮಾರ್ರೆ, ನಾನು ಆಮಟೆಕಾಯಿ ಸಿಹಿ ಆಯ್ತದೆ ಅನ್ಕೊಂಡು ಮಾರ್ರೆ. ಇವ್ನು ಯಾವನ ಸೆಡೆ ನನ್ನ ಮಗ. ಆಮಟೆಕಾಯಿ ಕೊಯ್ದ್ರಾಗ ಎಕ್ಸ್ಪರ್ಟು ವೆಂಕಟೇಶ್ ಪೂಜಾರಿ ಅಂತ ಹೇಳಿ. ಈ ಕಡೆ ಇಲ್ಲಿ ಮೊಬೈಲ್ ನೋಡು ಅಂತ ನಮ್ಮ ತೋಟ ನೋಡಿ ನೆಗಾಡ್ಬೇಡ ವೆಂಕಟೇಶ. ನೋಡಿ ಮರ ಹೆಂಗೆ ಹತ್ತುತ್ತಾರೆ ಅಂತ ಇವರು. ನನಗೆ ಇದು ಅಡ್ಡ ಬಿದ್ದಿದ್ದ ಮರ ಆದರೂ ಹತ್ಬೋದು, ಇದು ಸರ್ತ ಇರೋ ಮರ ಹತ್ತಕ್ಕೆ ಹೆದರಿಕೆ ಮಾರ್ರೆ. ಇಲ್ಲಾಂದ್ರೆ ತಂದು ಕೊಡ್ತಿದ್ದೆ ದೋಟಿ ಮೇಲೆ. ಈ ವೆಂಕಟೇಶಣ್ಣ ಇದು ಆಮಟೆಕಾಯಿ ಕೊಯ್ದು ದುಡ್ಡು ತಗೊಳಲ್ಲ ಮಾರ್ರೆ. ನಿಮಗೆ ದಾಕ್ಷಾಣ್ಯ ಇನ್ನೆಂತ, ನೀವು ಆಮಟೆಕಾಯಿನೇ ಕೊಡೋದು, ಆಮಟೆಕಾಯಿ ಉಪ್ಪಿನಕಾಯಿ ಕೊಡೋದು ನಿಮಗೆ. ಆಮಟೆಕಾಯಿ ಅಂದರೆ ಆಮಟೆಕಾಯಿ. ಇದಾವಾಗ ಥೈಲ್ಯಾಂಡಿಗೆ ಹೋಗಿದ್ದೆ ಅಲ್ಲ ನಾನು, ಥೈಲ್ಯಾಂಡ್, ಅಲ್ಲಿಂದ ತಂದದ್ದು ಇದು. ಇದದ್ದು 4 ಎಲ್ಲ ನಮ್ಮ ಅಲ್ಲಿ ಇದರ ಹೊಸ ತೋಟಕ್ಕೆ ನೆಡ್ಬೇಕು. ಮತ್ತೆ ಅಣ್ಣನ ಹತ್ರ ಹೇಳಿ ಮಿಡಿ ಉಪ್ಪಿನಕಾಯಿ ಹಣ್ಣು ಬಿದ್ದು ಗಿಡ ಆತಾವಂತೆ ಮೊನ್ನೆ ಕುಯ್ದು. ಇದು ಹೊಳೆದಿಂಡಿಗ ಅಪ್ಪಯ್ಯ ಮಿಡಿ. ಹೌದು, ಅದನ್ನ ಈ ಆಮಟೆಗೆಲ್ಲನ್ನ ಎಲ್ಲ ಹೊಸ ಜಾಗ ತಗೊಂಡೇವಲ್ಲ ಅಲ್ಲಿ ನೆಡ್ಬೇಕು. ಜಾಗ ಅದಲ್ಲ ಬೇಕಾದಂಗೆ. ಹೌದು, ಅವಾಗ ಥೈಲ್ಯಾಂಡಿಂದ ತಂದದ್ದು. ಇದಕ್ಕೆ ಎಷ್ಟು ಗೊತ್ತಾ, ಒಂದು ಗಿಡಕ್ಕೆ 8,000. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬಿದ್ದದ್ದು ಹೆರ್ಕೋಬೇಕು ಆಮಟೆಕಾಯಿ.